ಸರ್, ಒಂದು ಈಗ ಪೊಲಿಟಿಕಲ್ ಆಗಿ ಇವ್ರು ಹೇಳ್ತಿದ್ದಾರೆ ಬಿಜೆಪಿಯವರು ಖರ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ. ನೋಡಿ, ಈಗ ಪಾರ್ಲಿಮೆಂಟ್ ಚುನಾವಣೆ ಇದೆಯಾ ಒಂದು, ಎರಡನೇದು ಪ್ರಧಾನಮಂತ್ರಿ ಯಾವಾಗ ಘೋಷಣೆ ಮಾಡಬೇಕು ಆ ಸಂದರ್ಭದಲ್ಲಿ ಅದು ಘೋಷಣೆ ಆಗ್ತದೆ. ಆಯ್ತಾ? ಚುನಾವಣೆ ಬಂದಾಗ ಇವಾಗ ಯಾಕೆ ಮಾತಾಡ್ಬೇಕು ಅದ್ರ ಬಗ್ಗೆ? ಅನಾವಶ್ಯಕ ಚರ್ಚೆ ಇದು. ಯಾಕಂದ್ರೆ ಕಾಂಗ್ರೆಸ್ ಇವ್ರಿಗೆ ಏನಂತ ಹೇಳಿದ್ರೆ, BJPಯವರು ಮತ್ತು ಈ ಸಂಘ ಪರಿವಾರದವ್ರಿಗೆ ಅವ್ರು ಯಾವತ್ತೂ ಕೂಡ ಒಬ್ಬ ಯಾರು ಈ ದಲಿತರ ಬಗ್ಗೆ ಅವ್ರಿಗೆ ಯಾವತ್ತೂ ಕೂಡ ಕರುಣೆ ಇರಲಿಲ್ಲ ಅಥವಾ ಅನುಕಂಪ ಇರಲಿಲ್ಲ. ಹಿಂದೆ ಇತಿಹಾಸ ನೋಡಿ, ಅವ್ರ RSS ಮತ್ತು ಹಿಂದೂ ಮಹಾಸಭಾ ಎಲ್ಲ ಅವ್ರದ್ದು ನಂಬಿಕೆಗಳೇ ಬೇರೆ. ಅವ್ರಿಗೆ ಶ್ರೇಣೀಕೃತ ಸಮಾಜದಲ್ಲಿ ನಂಬಿಕೆ ಇರುವಂಥವ್ರು. ಆಯ್ತಾ? ಅದನ್ನ ನಂಬಿಕೆ ಇರತಕ್ಕಂಥ ಜನ ಹೇಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆನೇ ಇರಲಿಲ್ಲ ಅವ್ರಿಗೆ. ಈಗ ಈ ರೀತಿಯಾಗಿ ಸುಮ್ಮನೆ ನಮ್ಮನ್ನು ಪ್ರಚೋದಿಸೋದು. ಇವತ್ತು ಖರ್ಗೆ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ದೀವಿ. ಆಯ್ತಾ? ಇಲ್ಲಿ ನಮ್ಮ ರಾಜ್ಯದಲ್ಲಿ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಇವ್ರು ಮಾಡಲಿ, ಯಾರಾದ್ರೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರಲ್ಲ, ಗೋವಿಂದ ಕಾರಜೋಳನೆ ಮಾಡಲಿ ಅಥವಾ ರಾಷ್ಟ್ರೀಯ ಅಧ್ಯಕ್ಷರನ್ನ ಯಾರಾದರೂ ಮಾಡಲಿ. ಸುಮ್ಮನೆ ಮತ್ತೆ ಯಾರೋ ಒಬ್ಬರಿಗೆ ಹೆಸರಿಗೆ ಮಾತ್ರ ಮಾಡಿದ್ರು ಅದು ಕೂಡ ಏನಲ್ಲ. ನಮ್ಮ ಕಾರ್ಯಕ್ರಮಗಳ ಮುಖಾಂತರ ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ SC ST ಜನರಿಗೆ ಯೋಜನೆಗಳು ತೊಗೊಂಡ್ಬಂದು, ಕಾನೂನುಗಳು ತೊಗೊಂಡ್ಬಂದು, ಅಧಿಕಾರದ ಹಂಚಿಕೆ ಸಿಗಬೇಕು, ಸಂಪನ್ಮೂಲ ಹಂಚಿಕೆ ಸಿಗಬೇಕು, ಟೆಂಡರ್ಗಳಲ್ಲಿ ಹಂಚಿಕೆ ಸಿಗಬೇಕು, ಎಲ್ಲವನ್ನು ಯಾರು ಮಾಡಿದ್ದಾರೆ? ಸೊ ಒಂದು ಕಡೆ ಸುಮ್ಮನೆ ಜನರಿಗೆ ದಾರಿ ತಪ್ಪಿಸುವಂಥದ್ದಕ್ಕೆ ಮಾಡೋದಕ್ಕೆ ಇದೆಲ್ಲ ಅವರ ಹೇಳಿಕೆಗಳು. ಇದು ಖಂಡಿತವಾಗಿಯೂ ಅದು ಕೇವಲ ತಾತ್ಕಾಲಿಕವಾಗಿ ಒಂದು ಪ್ರಚಾರಕ್ಕಷ್ಟೇ. ಅದು ನಾಯಕತ್ವ ಕಿತ್ತಾಟ ಸ್ಟಾರ್ಟ್ ಆಗಿದೆ, ಸರ್ಕಾರ ಇರೋದಿಲ್ಲ, ಅದಾಗ ಬೀಳುತ್ತೆ ಅನ್ನೋ ಥರದ್ದು ಹೇಳ್ತಿದ್ದಾರೆ ಬಿಜೆಪಿ. ನೋಡಿ, ಸುಮ್ಮನೆ ಇವೆಲ್ಲ ನೋಡಿ, ನಮಗೆ ಸಂಪೂರ್ಣ ಬಹುಮತ ಇದೆ, ಸರ್ಕಾರ ಬೀಳುವಂಥದ್ದನ್ನು ಅವರು ಬಿಟ್ಬಿಡ್ಲಿ. ಮುಂದಿನ ಚುನಾವಣೆಗೆ ಅವರ ಪಕ್ಷದ ಆಂತರಿಕ ಸಮಸ್ಯೆಗಳು ಬಗೆಹರಿಸ್ಕೊಂಡು ತಯಾರಾದರೆ ಒಳ್ಳೆಯದವರು. ಯಾಕೆಂತ ಹೇಳಿದ್ರೆ ಇನ್ನು 2028ಕ್ಕೆ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಅವರು ಹೇಗೆ ಎದುರಿಸ್ಬೇಕು ಅದನ್ನು ಮಾಡಲಿ. ಆ ಸಂದರ್ಭದಲ್ಲಿ ಜನ ಅವ್ರಿಗೆ ಆಯ್ಕೆ ಮಾಡಿ ಆಯಾ ಸರ್ಕಾರಕ್ಕೆ ಬಂದರೆ ಆಗಲಿ. ಆದರೆ ಈ ಒಂದು ಏನು ತಿರುಕನ ಕನಸು ಇಟ್ಕೊಳ್ಳೋದು ಬೇಕಾಗಿಲ್ಲ. ಸರ್, ಒಂದು ಈಗ ಪೊಲಿಟಿಕಲ್ ಆಗಿ ಇವ್ರು ಹೇಳ್ತಿದ್ದಾರೆ ಬಿಜೆಪಿಯವರು ಖರ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ. ನೋಡಿ, ಈಗ ಪಾರ್ಲಿಮೆಂಟ್ ಚುನಾವಣೆ ಇದೆಯಾ ಒಂದು, ಎರಡನೇದು ಪ್ರಧಾನಮಂತ್ರಿ ಯಾವಾಗ ಘೋಷಣೆ ಮಾಡಬೇಕು ಆ ಸಂದರ್ಭದಲ್ಲಿ ಅದು ಘೋಷಣೆ ಆಗ್ತದೆ. ಆಯ್ತಾ? ಚುನಾವಣೆ ಬಂದಾಗ ಇವಾಗ ಯಾಕೆ ಮಾತಾಡ್ಬೇಕು ಅದ್ರ ಬಗ್ಗೆ? ಅನಾವಶ್ಯಕ ಚರ್ಚೆ ಇದು. ಯಾಕಂದ್ರೆ ಕಾಂಗ್ರೆಸ್ ಇವ್ರಿಗೆ ಏನಂತ ಹೇಳಿದ್ರೆ, BJPಯವರು ಮತ್ತು ಈ ಸಂಘ ಪರಿವಾರದವ್ರಿಗೆ ಅವ್ರು ಯಾವತ್ತೂ ಕೂಡ ಒಬ್ಬ ಯಾರು ಈ ದಲಿತರ ಬಗ್ಗೆ ಅವ್ರಿಗೆ ಯಾವತ್ತೂ ಕೂಡ ಕರುಣೆ ಇರಲಿಲ್ಲ ಅಥವಾ ಅನುಕಂಪ ಇರಲಿಲ್ಲ. ಹಿಂದೆ ಇತಿಹಾಸ ನೋಡಿ, ಅವ್ರ RSS ಮತ್ತು ಹಿಂದೂ ಮಹಾಸಭಾ ಎಲ್ಲ ಅವ್ರದ್ದು ನಂಬಿಕೆಗಳೇ ಬೇರೆ. ಅವ್ರಿಗೆ ಶ್ರೇಣೀಕೃತ ಸಮಾಜದಲ್ಲಿ ನಂಬಿಕೆ ಇರುವಂಥವ್ರು. ಆಯ್ತಾ? ಅದನ್ನ ನಂಬಿಕೆ ಇರತಕ್ಕಂಥ ಜನ ಹೇಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆನೇ ಇರಲಿಲ್ಲ ಅವ್ರಿಗೆ. ಈಗ ಈ ರೀತಿಯಾಗಿ ಸುಮ್ಮನೆ ನಮ್ಮನ್ನು ಪ್ರಚೋದಿಸೋದು. ಇವತ್ತು ಖರ್ಗೆ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ದೀವಿ. ಆಯ್ತಾ? ಇಲ್ಲಿ ನಮ್ಮ ರಾಜ್ಯದಲ್ಲಿ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಇವ್ರು ಮಾಡಲಿ, ಯಾರಾದ್ರೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರಲ್ಲ, ಗೋವಿಂದ ಕಾರಜೋಳನೆ ಮಾಡಲಿ ಅಥವಾ ರಾಷ್ಟ್ರೀಯ ಅಧ್ಯಕ್ಷರನ್ನ ಯಾರಾದರೂ ಮಾಡಲಿ. ಸುಮ್ಮನೆ ಮತ್ತೆ ಯಾರೋ ಒಬ್ಬರಿಗೆ ಹೆಸರಿಗೆ ಮಾತ್ರ ಮಾಡಿದ್ರು ಅದು ಕೂಡ ಏನಲ್ಲ. ನಮ್ಮ ಕಾರ್ಯಕ್ರಮಗಳ ಮುಖಾಂತರ ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ SC ST ಜನರಿಗೆ ಯೋಜನೆಗಳು ತೊಗೊಂಡ್ಬಂದು, ಕಾನೂನುಗಳು ತೊಗೊಂಡ್ಬಂದು, ಅಧಿಕಾರದ ಹಂಚಿಕೆ ಸಿಗಬೇಕು, ಸಂಪನ್ಮೂಲ ಹಂಚಿಕೆ ಸಿಗಬೇಕು, ಟೆಂಡರ್ಗಳಲ್ಲಿ ಹಂಚಿಕೆ ಸಿಗಬೇಕು, ಎಲ್ಲವನ್ನು ಯಾರು ಮಾಡಿದ್ದಾರೆ? ಸೊ ಒಂದು ಕಡೆ ಸುಮ್ಮನೆ ಜನರಿಗೆ ದಾರಿ ತಪ್ಪಿಸುವಂಥದ್ದಕ್ಕೆ ಮಾಡೋದಕ್ಕೆ ಇದೆಲ್ಲ ಅವರ ಹೇಳಿಕೆಗಳು. ಇದು ಖಂಡಿತವಾಗಿಯೂ ಅದು ಕೇವಲ ತಾತ್ಕಾಲಿಕವಾಗಿ ಒಂದು ಪ್ರಚಾರಕ್ಕಷ್ಟೇ. ಅದು ನಾಯಕತ್ವ ಕಿತ್ತಾಟ ಸ್ಟಾರ್ಟ್ ಆಗಿದೆ, ಸರ್ಕಾರ ಇರೋದಿಲ್ಲ, ಅದಾಗ ಬೀಳುತ್ತೆ ಅನ್ನೋ ಥರದ್ದು ಹೇಳ್ತಿದ್ದಾರೆ ಬಿಜೆಪಿ. ನೋಡಿ, ಸುಮ್ಮನೆ ಇವೆಲ್ಲ ನೋಡಿ, ನಮಗೆ ಸಂಪೂರ್ಣ ಬಹುಮತ ಇದೆ, ಸರ್ಕಾರ ಬೀಳುವಂಥದ್ದನ್ನು ಅವರು ಬಿಟ್ಬಿಡ್ಲಿ. ಮುಂದಿನ ಚುನಾವಣೆಗೆ ಅವರ ಪಕ್ಷದ ಆಂತರಿಕ ಸಮಸ್ಯೆಗಳು ಬಗೆಹರಿಸ್ಕೊಂಡು ತಯಾರಾದರೆ ಒಳ್ಳೆಯದವರು. ಯಾಕೆಂತ ಹೇಳಿದ್ರೆ ಇನ್ನು 2028ಕ್ಕೆ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಅವರು ಹೇಗೆ ಎದುರಿಸ್ಬೇಕು ಅದನ್ನು ಮಾಡಲಿ. ಆ ಸಂದರ್ಭದಲ್ಲಿ ಜನ ಅವ್ರಿಗೆ ಆಯ್ಕೆ ಮಾಡಿ ಆಯಾ ಸರ್ಕಾರಕ್ಕೆ ಬಂದರೆ ಆಗಲಿ. ಆದರೆ ಈ ಒಂದು ಏನು ತಿರುಕನ ಕನಸು ಇಟ್ಕೊಳ್ಳೋದು ಬೇಕಾಗಿಲ್ಲ. ಸರ್, ಒಂದು ಈಗ ಪೊಲಿಟಿಕಲ್ ಆಗಿ ಇವ್ರು ಹೇಳ್ತಿದ್ದಾರೆ ಬಿಜೆಪಿಯವರು ಖರ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ. ನೋಡಿ, ಈಗ ಪಾರ್ಲಿಮೆಂಟ್ ಚುನಾವಣೆ ಇದೆಯಾ ಒಂದು, ಎರಡನೇದು ಪ್ರಧಾನಮಂತ್ರಿ ಯಾವಾಗ ಘೋಷಣೆ ಮಾಡಬೇಕು ಆ ಸಂದರ್ಭದಲ್ಲಿ ಅದು ಘೋಷಣೆ ಆಗ್ತದೆ. ಆಯ್ತಾ? ಚುನಾವಣೆ ಬಂದಾಗ ಇವಾಗ ಯಾಕೆ ಮಾತಾಡ್ಬೇಕು ಅದ್ರ ಬಗ್ಗೆ? ಅನಾವಶ್ಯಕ ಚರ್ಚೆ ಇದು. ಯಾಕಂದ್ರೆ ಕಾಂಗ್ರೆಸ್ ಇವ್ರಿಗೆ ಏನಂತ ಹೇಳಿದ್ರೆ, BJPಯವರು ಮತ್ತು ಈ ಸಂಘ ಪರಿವಾರದವ್ರಿಗೆ ಅವ್ರು ಯಾವತ್ತೂ ಕೂಡ ಒಬ್ಬ
ಯಾರು ಈ ದಲಿತರ ಬಗ್ಗೆ ಅವ್ರಿಗೆ ಯಾವತ್ತೂ ಕೂಡ ಕರುಣೆ ಇರಲಿಲ್ಲ ಅಥವಾ ಅನುಕಂಪ ಇರಲಿಲ್ಲ. ಹಿಂದೆ ಇತಿಹಾಸ ನೋಡಿ, ಅವ್ರ RSS ಮತ್ತು ಹಿಂದೂ ಮಹಾಸಭಾ ಎಲ್ಲ ಅವ್ರದ್ದು ನಂಬಿಕೆಗಳೇ ಬೇರೆ. ಅವ್ರಿಗೆ ಶ್ರೇಣೀಕೃತ ಸಮಾಜದಲ್ಲಿ ನಂಬಿಕೆ ಇರುವಂಥವ್ರು. ಆಯಿತಾ, ಅದನ್ನ ನಂಬಿಕೆ ಇರತಕ್ಕಂಥ ಜನ ಹೇಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆನೇ ಇರಲಿಲ್ಲ ಅವ್ರಿಗೆ. ಈಗ ಈ ರೀತಿಯಾಗಿ ಸುಮ್ಮನೆ ನಮ್ಮನ್ನು ಪ್ರಚೋದಿಸೋದು. ಇವತ್ತು ಖರ್ಗೆ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ದೀವಿ. ಆಯಿತಾ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಇವ್ರು ಮಾಡಲಿ, ಯಾರಾದರೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರಲ್ಲ, ಗೋವಿಂದ ಕಾರಜೋಳನೆ ಮಾಡಲಿ ಅಥವಾ ರಾಷ್ಟ್ರೀಯ ಅಧ್ಯಕ್ಷರನ್ನ ಯಾರಾದರೂ ಮಾಡಲಿ. ಸುಮ್ಮನೆ ಮತ್ತೆ ಯಾರೋ ಒಬ್ಬರಿಗೆ ಹೆಸರಿಗೆ ಮಾತ್ರ ಮಾಡಿದ್ರು ಅದು ಕೂಡ ಏನಲ್ಲ, ನಮ್ಮ ಕಾರ್ಯಕ್ರಮಗಳ ಮುಖಾಂತರ. ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ SC ST ಜನರಿಗೆ ಯೋಜನೆಗಳು ತೊಗೊಂಡ್ಬಂದು, ಕಾನೂನುಗಳು ತೊಗೊಂಡ್ಬಂದು, ಅಧಿಕಾರದ ಹಂಚಿಕೆ ಸಿಗಬೇಕು, ಸಂಪನ್ಮೂಲ ಹಂಚಿಕೆ ಸಿಗಬೇಕು, ಟೆಂಡರ್ಗಳಲ್ಲಿ ಹಂಚಿಕೆ ಸಿಗಬೇಕು, ಎಲ್ಲವನ್ನು ಯಾರು ಮಾಡಿದ್ದಾರೆ? ಸೊ ಒಂದು ಕಡೆ ಸುಮ್ಮನೆ ಜನರಿಗೆ ದಾರಿ ತಪ್ಪಿಸುವಂಥದ್ದಕ್ಕೆ ಮಾಡೋದಕ್ಕೆ ಇದೆಲ್ಲ ಅವರ ಹೇಳಿಕೆಗಳು. ಇದು ಖಂಡಿತವಾಗಿಯೂ ಅದು ಕೇವಲ ತಾತ್ಕಾಲಿಕವಾಗಿ ಒಂದು ಪ್ರಚಾರಕ್ಕಷ್ಟೇ. ಅದು ನಾಯಕತ್ವ ಕಿತ್ತಾಟ ಸ್ಟಾರ್ಟ್ ಆಗಿದೆ, ಸರ್ಕಾರ ಇರೋದಿಲ್ಲ, ಅದೇ ಬೀಳುತ್ತೆ ಅನ್ನೋ ಥರದ್ದು ಹೇಳ್ತಿದ್ದಾರೆ ಬಿಜೆಪಿ. ನೋಡಿ ಅವ್ರಿಗೆ ಸುಮ್ಮನೆ ಇವೆಲ್ಲ ನೋಡಿ, ನಮಗೆ ಸಂಪೂರ್ಣ ಬಹುಮತ ಇದೆ, ಸರ್ಕಾರ ಬೀಳುವಂಥದ್ದನ್ನು ಅವರು ಬಿಟ್ಬಿಡ್ಲಿ. ಮುಂದಿನ ಚುನಾವಣೆಗೆ ಅವರ ಪಕ್ಷದ ಆಂತರಿಕ ಸಮಸ್ಯೆಗಳು ಬಗೆಹರಿಸ್ಕೊಂಡು ತಯಾರಾದರೆ ಒಳ್ಳೆಯದವರು. ಯಾಕೆಂತ ಹೇಳಿದ್ರೆ ಇನ್ನು 2028ಕ್ಕೆ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಅವರು ಹೇಗೆ ಎದುರಿಸ್ಬೇಕು ಅದನ್ನು ಮಾಡಲಿ. ಆ ಸಂದರ್ಭದಲ್ಲಿ ಜನ ಅವ್ರಿಗೆ ಆಯ್ಕೆ ಮಾಡಿ ಆಯಾ ಸರ್ಕಾರಕ್ಕೆ ಬಂದರೆ ಆಗಲಿ. ಆದರೆ ಈ ಒಂದು ಏನು ತಿರುಕನ ಕನಸು ಇಟ್ಕೊಳ್ಳೋದು ಬೇಕಾಗಿಲ್ಲ ಸರ್. ಈಗ ಪೊಲಿಟಿಕಲ್ ಆಗಿ ಇವ್ರು ಹೇಳ್ತಿದ್ದಾರೆ, ಬಿಜೆಪಿಯವರು ಖರ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ. ನೋಡಿ, ಈಗ ಪಾರ್ಲಿಮೆಂಟ್ ಚುನಾವಣೆ ಇದೆಯಾ ಒಂದು, ಎರಡನೇದು ಪ್ರಧಾನಮಂತ್ರಿ ಯಾವಾಗ ಘೋಷಣೆ ಮಾಡಬೇಕು ಆ ಸಂದರ್ಭದಲ್ಲಿ ಅದು ಘೋಷಣೆ ಆಗ್ತದೆ. ಆಯಿತಾ, ಚುನಾವಣೆ ಬಂದಾಗ. ಇವಾಗ ಯಾಕೆ ಮಾತಾಡ್ಬೇಕು ಅದ್ರ ಬಗ್ಗೆ? ಅನಾವಶ್ಯಕ ಚರ್ಚೆ ಇದು. ಯಾಕಂದರೆ ಕಾಂಗ್ರೆಸ್ ಇವ್ರಿಗೆ ಏನಂತ ಹೇಳಿದ್ರೆ, BJPಯವರು ಮತ್ತು ಈ ಸಂಘ ಪರಿವಾರದವ್ರಿಗೆ ಅವ್ರು ಯಾವತ್ತೂ ಕೂಡ ಒಬ್ಬ ಯಾರು ಈ ದಲಿತರ ಬಗ್ಗೆ ಅವ್ರಿಗೆ ಯಾವತ್ತೂ ಕೂಡ ಕರುಣೆ ಇರಲಿಲ್ಲ ಅಥವಾ ಅನುಕಂಪ ಇರಲಿಲ್ಲ. ಹಿಂದೆ ಇತಿಹಾಸ ನೋಡಿ, ಅವ್ರ RSS ಮತ್ತು ಹಿಂದೂ ಮಹಾಸಭಾ ಎಲ್ಲ ಅವ್ರದ್ದು ನಂಬಿಕೆಗಳೇ ಬೇರೆ. ಅವ್ರಿಗೆ ಶ್ರೇಣೀಕೃತ ಸಮಾಜದಲ್ಲಿ ನಂಬಿಕೆ ಇರುವಂಥವ್ರು. ಆಯಿತಾ, ಅದನ್ನ ನಂಬಿಕೆ ಇರತಕ್ಕಂಥ ಜನ ಹೇಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆನೇ ಇರಲಿಲ್ಲ ಅವ್ರಿಗೆ. ಈಗ ಈ ರೀತಿಯಾಗಿ ಸುಮ್ಮನೆ ನಮ್ಮನ್ನು ಪ್ರಚೋದಿಸೋದು. ಇವತ್ತು ಖರ್ಗೆ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ದೀವಿ. ಆಯಿತಾ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಇವ್ರು ಮಾಡಲಿ, ಯಾರಾದರೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರಲ್ಲ, ಗೋವಿಂದ ಕಾರಜೋಳನೆ ಮಾಡಲಿ ಅಥವಾ ರಾಷ್ಟ್ರೀಯ ಅಧ್ಯಕ್ಷರನ್ನ ಯಾರಾದರೂ ಮಾಡಲಿ. ಸುಮ್ಮನೆ ಮತ್ತೆ ಯಾರೋ ಒಬ್ಬರಿಗೆ ಹೆಸರಿಗೆ ಮಾತ್ರ ಮಾಡಿದ್ರು ಅದು ಕೂಡ ಏನಲ್ಲ, ನಮ್ಮ ಕಾರ್ಯಕ್ರಮಗಳ ಮುಖಾಂತರ. ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ SC ST ಜನರಿಗೆ ಯೋಜನೆಗಳು ತೊಗೊಂಡ್ಬಂದು, ಕಾನೂನುಗಳು ತೊಗೊಂಡ್ಬಂದು, ಅಧಿಕಾರದ ಹಂಚಿಕೆ ಸಿಗಬೇಕು, ಸಂಪನ್ಮೂಲ ಹಂಚಿಕೆ ಸಿಗಬೇಕು, ಟೆಂಡರ್ಗಳಲ್ಲಿ ಹಂಚಿಕೆ ಸಿಗಬೇಕು, ಎಲ್ಲವನ್ನು ಯಾರು ಮಾಡಿದ್ದಾರೆ? ಸೊ ಒಂದು ಕಡೆ ಸುಮ್ಮನೆ ಜನರಿಗೆ ದಾರಿ ತಪ್ಪಿಸುವಂಥದ್ದಕ್ಕೆ ಮಾಡೋದಕ್ಕೆ ಇದೆಲ್ಲ ಅವರ ಹೇಳಿಕೆಗಳು. ಇದು ಖಂಡಿತವಾಗಿಯೂ ಅದು ಕೇವಲ ತಾತ್ಕಾಲಿಕವಾಗಿ ಒಂದು ಪ್ರಚಾರಕ್ಕಷ್ಟೇ. ಅದು ನಾಯಕತ್ವ ಕಿತ್ತಾಟ ಸ್ಟಾರ್ಟ್ ಆಗಿದೆ, ಸರ್ಕಾರ ಇರೋದಿಲ್ಲ, ಅದೇ ಬೀಳುತ್ತೆ ಅನ್ನೋ ಥರದ್ದು ಹೇಳ್ತಿದ್ದಾರೆ ಬಿಜೆಪಿ. ನೋಡಿ ಅವ್ರಿಗೆ ಸುಮ್ಮನೆ ಇವೆಲ್ಲ ನೋಡಿ, ನಮಗೆ ಸಂಪೂರ್ಣ ಬಹುಮತ ಇದೆ, ಸರ್ಕಾರ ಬೀಳುವಂಥದ್ದನ್ನು ಅವರು ಬಿಟ್ಬಿಡ್ಲಿ. ಮುಂದಿನ ಚುನಾವಣೆಗೆ ಅವರ ಪಕ್ಷದ ಆಂತರಿಕ ಸಮಸ್ಯೆಗಳು ಬಗೆಹರಿಸ್ಕೊಂಡು ತಯಾರಾದರೆ ಒಳ್ಳೆಯದವರು. ಯಾಕೆಂತ ಹೇಳಿದ್ರೆ ಇನ್ನು 2028ಕ್ಕೆ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಅವರು ಹೇಗೆ ಎದುರಿಸ್ಬೇಕು ಅದನ್ನು ಮಾಡಲಿ. ಆ ಸಂದರ್ಭದಲ್ಲಿ ಜನ ಅವ್ರಿಗೆ ಆಯ್ಕೆ ಮಾಡಿ ಆಯಾ ಸರ್ಕಾರಕ್ಕೆ ಬಂದರೆ ಆಗಲಿ. ಆದರೆ ಈ ಒಂದು ಏನು ತಿರುಕನ ಕನಸು ಇಟ್ಕೊಳ್ಳೋದು ಬೇಕಾಗಿಲ್ಲ.